ನಿನ್ನ ವಿಚಾರವನ್ನು ತಿಳಿಯುವುದಕ್ಕಾಗಿ ಬಡಿಗೆಗೆ ಹೋಗುವಂತ ನನ್ನನ್ನು ಕಳುಹಿಸಿ. ಉತ್ತರ ಕಳಿಸಿದ್ದೆ. ಉತ್ತರದಲ್ಲಿ ಉತ್ತರ ಏನು ಬಂತು? ಉತ್ತರದಲ್ಲಿ ಉತ್ತರ ಅಲ್ಲ, ನಿನ್ನ ಬಚ್ಚ ಬರ್ತದೆ. ಪಾಪಿ ಮಗನೇ, ನೀನು ಮಾಡುವಂತಹ ಕಾರ್ಯವನ್ನು ಎಣಿಸಿಕೊಂಡ್ರೆ ಮೈ ರೋಮ ರೋಮ ರಂಧ್ರಗಳಲ್ಲಿ ಉಕ್ಕುತ್ತಾ ಇದೆ ಸಿಟ್ಟು. ಅದೆಲ್ಲ ಉಂಟು ನಿನಗೆ? ಇನ್ನಂತ ಮರ್ಯಾದೆ ಸತ್ತವನಿಗೆ ಇಲ್ಲ ಅಂತೇಳಿ ನಮ್ಮಂತವರಿಗೆ ಇಲ್ಲ ಅಂತ ಮಾಡಿಕೊಂಡಿಲ್ಲ. ಎಲ್ಲುಂಟ? ನೀನು ಮಾಡುವಂತ ಕಾರ್ಯವಾದರೂ ಏನು? ನನ್ನ ಮನೆಗೆ ಬಂದು ನನ್ನ ಮನವಿಯ ಮೇಲೆ ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ಎತ್ತ ತಿಳ್ಕೊಂಡಿದ್ದೀಯ ನೀನು? ನಿನ್ನಷ್ಟು ಹುಂಬ ಮತ್ತೊಬ್ಬ ಇಲ್ಲ ಅಂತ ಹೇಳಬೇಕಾಗ್ತದೆ. ನೀನು ಮಾಡುವಂತಹ ಕಾರ್ಯ ಏನು ಅಂತ ನೀನು ತಿಳ್ಕೊಂಡಿದ್ದೀಯ. ಈಗ ನನ್ನ ಹೆಂಡತಿಯನ್ನು ನೀನು ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ಅದರ ಬದಲಿಗೆ ನಿನ್ನಮ್ಮನನ್ನ ಬಲಾತ್ಕಾರ ನಿಮ್ಮ ಈ ಪರಿಸ್ಥಿತಿಯನ್ನ ಕಾಣಲಾರೆ ಸ್ವಾಮಿ, ಕಾಣಲಾರೆ. ನೀವಿಲ್ಲದೆ ಹೋದ ನಾನು ಬದುಕಬೇಕೆ ಸ್ವಾಮಿ? ಬದುಕಲಾರೆ ಸ್ವಾಮಿ, ನಾನು ಉಳಿಯಲಾರೆ. ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಇಲ್ಲ ಕಂದ, ಯಾಕಪ್ಪ ಇಂಥ ಪರಿಸ್ಥಿತಿ? ಮೂರ್ತ ಯಾರು? ಎಡಬೇಡ ಮಗನೇ, ಎಡಬೇಡ. ನಿಮ್ಮ ತಂದೆ ತಾಯಿಯ ಪರಿಸ್ಥಿತಿ ಎಂತ ಹದನವಾಗಿ ಹೋಯ್ತು ನೋಡು ಕಂದ. ಏನಾದ್ರು ಮಾಡಿ ನಾನು ಇಲ್ಲ ಮಗನೇ, ಹೋಗೋಣ. ಬದುಕಿಸುವ ಪ್ರಯತ್ನ ಮಾಡಬೇಡ ಮಗನೇ, ಮಾಡಬೇಡ. ಇಲ್ಲ